ಇವತ್ತು ಈ ಪಕ್ಷದಲ್ಲಿ ಇರ್ತಾರೆ, ನಾಳೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇರ್ತಾರೆ. 6 ತಿಂಗಳಾಗಿಲ್ಲ, 8 ತಿಂಗಳಾಗಿಲ್ಲ ಇಲ್ಲಿ ಎಲೆಕ್ಷನ್ ಆಗಿ. ಇನ್ನು ಬಾ ಅಂದರೆ ಜನ ಎಲ್ಲಿಂದ ಬಂದು ಓಟ್ ಹಾಕ್ತಾರೆ? ಯಾವ ಮಕ್ಕ ಓದ್ಕೊಂಡು ಬಂದು ಓಟ್ ಹಾಕ್ತಾರೆ ಹೇಳಿ? JDS ಮೈತ್ರಿ BJP ಆಗಿರೋದ್ರಿಂದ ನಮ್ಗೆ ತುಂಬ ಓಟ್ ಬಂದಿದೆ. ಸರ್ ಇದಕ್ಕೆ JDS ಮೈತ್ರಿ BJP ಆಗಿರೋದ್ರಿಂದ ನಮ್ಗೆ ತುಂಬ ಓಟ್ ಬಂದಿದೆ. ಹೌದೌದು ಸರ್, ಅವರು TP ತಾವಿಂದ ಹಿಡ್ದು ಮೆಂಬರ್ ತಾವಿಂದ ಹಿಡ್ದು ಕಾರ್ಪೊರೇಟ್ರು ಎಲ್ಲರೂ ಇದ್ದಾರೆ. ಆದ್ರೂ ನಾವು ಲೀಡ್ ಕೊಡ್ತೀವಿ. ಹೌದು. ಯಾವ್ದಾ? ನಾವು ಅವ್ರು ಕೊಟ್ಟಂಗೆ ಗ್ಯಾರಂಟಿ ಏನೂ ಕೊಟ್ಟಿಲ್ಲ ಸರ್. ಕಾಂಗ್ರೆಸ್ ಅವ್ರು ಕೊಟ್ಟಂಗೆ ನಾವು ಹೇಳೋದೇ ಗ್ಯಾರಂಟಿ. ಯಾವುದೋ ಒಂದು 45% ಆಗಿರ್ಬೋದು. ಆಗುತ್ತೆ. ಆಗಲ್ಲ ಸರ್, ಇಲ್ಲೆಲ್ಲ ಆಗಲ್ಲ. ಅಲ್ಲ, ಇಲ್ಲಿ ಸ್ಪಂದಿಸೋರು ಯಾರೂ ಇಲ್ಲ. ಇವತ್ತು ಈ ಪಕ್ಷದಲ್ಲಿ ಇರ್ತಾರೆ, ನಾಳೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇರ್ತಾರೆ. 6 ತಿಂಗಳಾಗಿಲ್ಲ, 8 ತಿಂಗಳಾಗಿಲ್ಲ ಇಲ್ಲಿ ಎಲೆಕ್ಷನ್ ಆಗಿ. ತಿರ್ಗಿ ಕಾಂಗ್ರೆಸ್ಗೆ ಹೋಗೋರು, BJPಲಿ ಇದ್ದವರು. ಇನ್ನು ಬಾ ಅಂದರೆ ಜನ ಎಲ್ಲಿಂದ ಬಂದು ಓಟ್ ಹಾಕ್ತಾರೆ? ಯಾವ ಮಕ್ಕ ಓದ್ಕೊಂಡು ಬಂದು ಓಟ್ ಹಾಕ್ತಾರೆ ಹೇಳಿ? ಯಾರು ಇವ್ರು ಮಾಡೋದು ಇದಕ್ಕೋಸ್ಕರ ಯಾರು ಈ ಮನೆಯಿಂದ ಈಚೆ ಬರ್ತಾ ಇಲ್ಲ ಓಟ್ ಹಾಕೋಕ್ಕೆ. ಜನಗಳು ಇಷ್ಟ ಇಲ್ಲ, ಈ ರಾಜಕಾರಣಿ ಮೇಲೆ ಇಷ್ಟ ಇಲ್ಲ. ಈ ಪಕ್ಷ ಆಯಿತು, BJP ಆಯಿತು, ಕಾಂಗ್ರೆಸ್ ಆಯಿತು, ತಿರ್ಗಾ ಕಾಂಗ್ರೆಸ್ಸು, ಯಾರಿಗೂ ಆಸಕ್ತಿ ಇಲ್ಲ ಓಟ್ ಹಾಕೋಕ್ಕೆ. ಅಲ್ಲ, ಎಲ್ಲರೂ ಓಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರೂ ಓಟ್ ನಮ್ಮ ಮಕ್ಕದು. ಅವ್ರ ಇಷ್ಟ ಯಾರಿಗಿದೆ ಅವ್ರಿಗೆ ಓಟ್ ಮಾಡಲಿ, ಓಟ್ ಮಾಡೇಬೇಕು ಪ್ರತಿಯೊಬ್ಬರು. ಯಾವ್ದಾ? ಅವ್ರು ಕಾಂಗ್ರೆಸ್ಗಿಂತ ನಾವೊಂದು 400-500 ಓಟಿಂದ ಲೀಡ್ ತೊಗೊಂತೀವಿ ನಾವು. ಹೌದು.